ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಕೆಆರ್ಪೇಟೆ ಗ್ರಾಮ ಭಾರತಿ ಪ್ರೌಢಶಾಲೆಯಲ್ಲಿ 8, 9, 10 SLC ವರೆಗೆ ವ್ಯಾಸಂಗ ಮಾಡಿದ್ದೀವಿ. ಅವರು ನಮ್ಮ ಕೆಆರ್ಪೇಟೆ ತಾಲೂಕಿನ ಕಟ್ಟೆಕ್ಯಾತ್ನಹಳ್ಳಿಯವರು, ಅವ್ರನ್ನೂ ಕೂಡ ನೋಡೋ ಸೌಭಾಗ್ಯ ಇವತ್ತು ಸಿಕ್ಕಿದೆ. ಆಮೇಲೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಗುರುಗಳನ್ನ ಗೌರವಿಸ್ತಕ್ಕಂಥ ವಿಶೇಷವಾದ ಕಾರ್ಯಕ್ರಮ. ಅಜ್ಞಾನದ ಅಂಧಕಾರವನ್ನು ಹೊಡೆದೋಡಿಸಿ ನಮ್ಮಲ್ಲಿ ಜ್ಞಾನದ ಸಂಸ್ಕಾರವನ್ನು ನೀಡ್ತಕ್ಕಂಥ ಗುರುಗಳು ದೇವರಿಗೆ ಸಮಾನ ಅಂತ ದೇವರನ್ನ ನಾವು ಇವತ್ತು ಇಲ್ಲಿ ಸನ್ಮಾನಿಸ್ತಾ ಇರ್ತಕ್ಕಂಥದ್ದು ಇಡೀ ನಾಗರಿಕ ಸಮಾಜ ಮೆಚ್ಚತಕ್ಕಂಥ ವಿಚಾರ. ಆ ಕೆಲಸವನ್ನ ಸುಭಾಷ್ ಎಂ ರಾವ್ ಟ್ರಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಅಭಿಮಾನ ಪಡಬೇಕು. ಆಮೇಲೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ನಮ್ಮ ರಾಷ್ಟ್ರವನ್ನ ಸಮರ್ಥವಾಗಿ ಮುನ್ನಡೆಸಿದಂತ ಕವಿಗಳು, ಸಾಹಿತಿಗಳು, ದಕ್ಷ ಪ್ರಾಮಾಣಿಕ ಆಡಳಿತಗಾರರಾಗಿದ್ದಂತ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ಇವತ್ತು ಉತ್ತರ ಪ್ರದೇಶದ ಲಕ್ನೋನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಬೃಹತ್ ಕಂಚಿನ ಮೂರ್ತಿಯ ಲೋಕಾರ್ಪಣೆ ನಡೀತಾ ಇದೆ. ಏನು ಒಂದು ನಮ್ಮ ದೇಶ ವಿಶ್ವಗುರು ಆಗ್ಬೇಕಾದ್ರೆ ಅವರು ಹಾಕಿಕೊಟ್ಟಂತ ದಾರಿಯಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿಜಿಯವರು ಅವರ ದಾರಿಯಲ್ಲಿ ಸಾಗ್ತಾ ಇದ್ದಾರೆ. ನಮ್ಮ ರಾಷ್ಟ್ರವನ್ನ ಸಮರ್ಥವಾಗಿ ಮುನ್ನಡೆಸ್ತಾ ಇದ್ದಾರೆ ಅಂತ ಒಬ್ಬ ಮಹಾನುಭಾವನ ಜನ್ಮ ದಿನಾಚರಣೆ ಕಾರ್ಯಕ್ರಮ ಇವತ್ತು ಒಬ್ಬ ವಿಶೇಷವಾದ ಆದರ್ಶ ವ್ಯಕ್ತಿಗಳ ಈ ನಡುವೆ ನಡೀತಾ ಇರತಕ್ಕಂಥದ್ದು ತುಂಬಾ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ನಿಮಗೆಲ್ಲರಿಗೂ ಈ ಕಾರ್ಯಕ್ರಮ ಜ್ಞಾಪಕ ಆಗ್ತದೆ. ಡಿಸೆಂಬರ್ 25ನೇ ತಾರೀಕು ಅಂತೇಳಿ ನನಗೂ ವಿದ್ಯಾರ್ಥಿಯಾಗಿ ತುಂಬಾ ವಿಧೇಯ ಹೊಂದಿರತಕ್ಕಂತಹ ವಿದ್ಯಾರ್ಥಿಯಾಗಿ ದೊಡ್ಡವರನ್ನ ಗೌರವಿಸುವಂತಹ ಸಂಸ್ಕಾರಯುತ ಕುಟುಂಬದಲ್ಲಿ ಬಂದಿರತಕ್ಕಂತಹ ಸಂಸ್ಕಾರವಂತನಾಗಿ ಬೆಳೆದಂತಹ ಮಗ ಸುಭಾಷ್ ಎಂ ರಾವ್. ಅವನ ಬಾಲ್ಯದಲ್ಲಿ ನಮ್ಮೂರಿನಲ್ಲೇ ದೊಡ್ಡಕಾಟ್ನೂರಿನಲ್ಲಿ ಅವರು ಇದ್ರು. ಸ್ವರೂಪರಾಣಿ ಮೇಡಮ್ ದಂಪತಿಗಳು ನಮ್ಮೂರಿನಲ್ಲಿ ಇದ್ರು. ಆಗ ನಾನು ಮೇಡಮ್ ಸ್ಟೂಡೆಂಟು, ನನಗೆ ಅವನ ಸ್ಟೂಡೆಂಟು ಸುಭಾಷ್. ಎಷ್ಟರ ಮಟ್ಟಿಗೆ ಅಂತಂದ್ರೆ ನಮ್ಮ ಅಮ್ಮನ ಸ್ಟೂಡೆಂಟ್ ಇವ್ರ ಕೈಲೇನು ಪಾಠ ಕೇಳಬೇಕು ಅನ್ನೋದಿಲ್ಲ. ಅವ ಸಾಯುವ ಕ್ಷಣದವರೆಗೂ ನನ್ನನ್ನು ದೃಷ್ಟಿಸಿ ನೋಡಲೇ ಇಲ್ಲ, ಕತ್ತೆತ್ತು ನೋಡಲಿಲ್ಲ. ಅಷ್ಟೊಂದು ಸಂಸ್ಕಾರವನ್ನ ಪಡೆದಿದ್ದಂತಹ ಸುಭಾಷ್ ಎಂ ರಾವ್ ಇನ್ನಿಲ್ಲ ಅನ್ನುವಂತಹ ಒಂದು ದೂರವಾಣಿ ಕರೆ ಬಂದಾಗ ನಮಗೆಲ್ಲರಿಗೂ ತುಂಬಾ ಆಘಾತ ಆಗಿತ್ತು. ಯಾಕೆಂದ್ರೆ ಮನೆಯ ಆಧಾರ ಸ್ತಂಭವೇ ಬಿದ್ದು ಹೋಗಿರುವಾಗ ಮನೆಯ ಮೇಲ್ಚಾವಣಿ ನಿಲ್ಲೋದು ಹೇಗೆ ಸಾಧ್ಯ ಅನ್ನುವಷ್ಟರ ಮಟ್ಟಿಗೆ ನಾವೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಚಿಂತಿತರಾಗಿದ್ವಿ. ಕಾಯಿಲೆಗಳಿಗೆ ಅದು ರಾಮಬಾಣವಾಗ್ತಾ ಇದೆ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಟಾಕ್ಸಿನ್ಸ್ಗಳು ಹೊರಗೆ ಹೋಗ್ತಾ ಇದೆ ಅಂತಹ ತೈಲವನ್ನ ಇಲ್ಲಿ ಕಂಡಿಡ್ತಾರೆ ಅಂತಂದ್ರೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಇದೆಲ್ಲವೂ ಕಾರಣವಾಗಿದ್ದು ಸುಭಾಷನ ಸಂಸ್ಮರಣೆಯ ಮೂಲಕವಾಗಿ. ಹಾಗಾಗಿ ನಾನು ನಿನ್ನೆ ಯೂಟ್ಯೂಬ್ನಲ್ಲಿ ಒಂದೆರಡು ಔಷಧಿಗಳನ್ನು ನೋಡಿದೆ. ನೇತ್ರಬಿಂದು ಮತ್ತೆ ಇನ್ನೊಂದು ಯಾವ್ದು ಕಳಿಸಿದ್ದೆ, ಒಂದು ಘೃತ, ಪಂಚಗವ್ಯ ಘೃತದ ಬಗ್ಗೆ ಅವರು ಸ್ಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ನಾವು ಸ್ಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಇದೆಲ್ಲವೂ ಕೂಡ ಅವರು ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆನೆ ಸಮಾಜಕ್ಕೆ ಸಮರ್ಪಣೆ ಆಗಿರುವಂತದ್ದು, ನಮ್ಮ ಲೋಕಾರ್ಪಣೆ ಆಗಿರುವಂತದ್ದು ಸುಭಾಷ್ ಎಂ ರಾವ್ ಚಾರಿಟಬಲ್ ಟ್ರಸ್ಟಿನ ಮೂಲಕವಾಗಿ. ಈಗ ನಾವೊಂದಷ್ಟು ಅದನ್ನೆಲ್ಲ ನೋಡಿದಾಗ ನಮ್ಗೆ ಏನ್ ಅನಿಸ್ತಾ ಇದೆ, ಇದನ್ನೆಲ್ಲ ಮಾಡಿ ಮಾಡಿ ನಾವು ಸುಮ್ಮನೆ ಆಗ್ತಾ ಇದೀವಿ ತೆರೆಮರೆಯಲ್ಲಿ. ಆದ್ರೆ ಯಾರೋ ಇದನ್ನ ಬಿಲ್ಡಪ್ ಅನ್ನ ತಗೊಳ್ತಾ ಇದಾರಲ್ಲ, ಇದನ್ನ ಈ ರೀತಿಯಲ್ಲಿ ಅವ್ರು ಹೇಗೆ ಮಾಡ್ತಾ ಇದಾರೆ ಆ ರೀತಿಯಾಗಿ ಎಸ್ಟಾಬ್ಲಿಷ್ ಮಾಡುವಂತಹ ಪ್ರಯತ್ನವನ್ನ ನಮ್ಮ ಟ್ರಸ್ಟಿನ ಮೂಲಕ ಯಾಕೆ ಮಾಡಬಾರ್ದು, ದುರ್ಗಾಂಬ ಮೂಲಕ ಯಾಕೆ ಮಾಡಬಾರ್ದು ಅನ್ನುವಂತಹ ಆಲೋಚನೆಗಳು ಬರ್ತಾ ಇದೆ. ಬಹಳ ವಿಶೇಷವಾಗಿ ನಾವು ಗಮನಿಸಬೇಕು ನೋಡಿ. ಒಂದು ಇವತ್ತು ಪುಣ್ಯ ಸ್ಮರಣೆ ಮಾಡ್ತಾ ಇದೀವಿ, ಇನ್ನೊಬ್ಬರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದೀವಿ. ನೋಡಿ ಎಂತಹ ಅದೃಷ್ಟ, ಒಬ್ಬರ ಪುಣ್ಯ ಸ್ಮರಣೆ, ಇನ್ನೊಬ್ಬರ ಜಯಂತಿ. ಇಬ್ಬರೂ ಕೂಡ ಸಮಾಜಮುಖಿಯಾಗಿ ಚಿಂತನೆ ಮಾಡಿದವರು. ನಾವೆಲ್ಲ ನಂಬಿಕೊಂಡಿದ್ದೇವೆ 33 ಕೋಟಿ ದೇವತೆಗಳು ಗೋಮಾತೆಯಲ್ಲಿ ವಾಸವಿದ್ದಾರೆ ಅಂತೇಳಿ. ಅದಕ್ಕಾಗಿ ನಾವು ಗೃಹ ಪ್ರವೇಶ ಮಾಡುವಾಗ ಒಂದು ಹಸುವನ್ನ ನಾವು ಮನೆಗೆ ಪ್ರವೇಶ ಮಾಡಿಸ್ತೇವೆ. ಈ ಮೂಲಕವಾಗಿ 33 ಕೋಟಿ ದೇವತೆಗಳ ಆವಾಸ ಈ ಮನೆಯಲ್ಲಿ ಆಗಲಿ, ಅವರೆಲ್ಲರ ಆಶೀರ್ವಾದ ಸಿಗಲಿ ಅಂತ. ಇಲ್ಲಿ 90 ಹಸುಗಳಿದ್ದಾವೆ ಕರುಗಳ ಸಮೇತವಾಗಿ. ಆ 90 × 33 ಹಾಕೊಂಡ್ರೆ ಅಷ್ಟು ದೇವತೆಗಳಾಗಿದ್ದಾರೆ ಅಂತ ನಾವು ತಿಳ್ಕೊಳ್ಬಹುದು. ಪ್ರಪಂಚದಲ್ಲಿ ಬದಲಾದ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ನಾವು
ಆಯ್ಕೆ ಮಾಡ್ಕೊಳ್ಳುವಂಥ ಮುಕ್ತ ಅವಕಾಶ ಇದ್ರೂ ಕೂಡ ನನ್ನ ಆಯ್ಕೆ ಈ ದೇಶಿ ಸಂಸ್ಕೃತಿಯನ್ನು ಉಳಿಸೋದು, ನಾನು ಈ ದೇಶವನ್ನು ಕಾಪಾಡಬೇಕು. ಈ ನಿಟ್ಟಿನಲ್ಲಿ ಈ ದೇಶಿ ಸಂಸ್ಕೃತಿಯನ್ನು ಉಳಿಸೋ ಮೂಲ ಉದ್ದೇಶ ಜನರ ಆರೋಗ್ಯವನ್ನು ಕಾಪಾಡೋದು. ಇವತ್ತು ನೆನ್ನೆ ಅದನ್ನು ಹೇಳ್ತಾ ಇದ್ರು, ವಿಷಮುಕ್ತ ಆಹಾರ, ವಿಷಮುಕ್ತ ಭೂಮಿ. ವಿಷಮುಕ್ತ ಭೂಮಿ ಮಾಡಿದ್ರೆ ನಮ್ಗೆ ಸಂಸ್ಕಾರಯುಕ್ತ ಆಹಾರ, ಒಳ್ಳೆ ಆಹಾರ ಸಿಗೋದು. ನಾವು ವಿಷಯುಕ್ತ ಭೂಮಿ ಮಾಡ್ತಾ ಇರೋದ್ರಿಂದ ವಿಷಮುಕ್ತ ಆಹಾರವನ್ನು ನಾವು ಸೇವಿಸಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇಂಥ ಒಂದು ಪರಿಪಾಠನ ಮಾಡಿಕೊಂಡು, ಅದರಲ್ಲೂ ಜೀವಜಲ, ನಮ್ಮ ಗೋಮಾತೆ, ಅದನ್ನ ಈಗ ನೋಡಿ ಜೀವಾಮೃತ ಅಂತ ಹೇಳಿ ಪ್ರತಿಯೊಬ್ಬ ರೈತರು ಕೂಡ ಅದನ್ನ ಬರೀ ಒಂದು ಸಗಣಿ ಸಿಕ್ಕಿದ್ರೆ ಸಾಕು, 1 kg ಸಗಣಿ ಸಿಕ್ಕಿದ್ರೆ ಎಕರೆಗಟ್ಟಲೆ ಭೂಮಿಗೆ ಜೀವಾಮೃತವನ್ನು ಕೊಡುವಂಥ ಶಕ್ತಿ ಆ ತಾಯಿಗಿದೆ. ಅಂತ ತಾಯಿಯನ್ನ ಸೇವೆ ಮಾಡ್ತಾ ಇರ್ತಕ್ಕಂಥ ಈ ಸುಭಾಷ್ ಚಂದ್ರ ರಾವ್ ಮೆಮೋರಿಯಲ್ ಟ್ರಸ್ಟ್ ಎಲ್ರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೇನೆ.